मेरी झोपड़ी के भाग आज खुल जाएंगे, राम आएंगे. ಅವಧಪುರಿ, ಅಯೋಧ್ಯ, ಶ್ರೀರಾಮ ಮಂದಿರ. ಪರಹಿತಾಯ ಪುಣ್ಯಂ ಪರಪೀಡಾಯ ಪಾಪಂ ಪರೋಪಕಾರಾರ್ಥಂ ಇದಂ ಪುಣ್ಯಂ. ಮೋಕ್ಷದಾಯಕ ಸಪ್ತ ನಗರಗಳಲ್ಲಿ ಮೊದಲನೆಯದು ಅಯೋಧ್ಯ. ಮನುಕುಲದ ಮೊದಲ ರಾಜಧಾನಿ ಅಯೋಧ್ಯೆಯ ಶ್ರೀರಾಮಲಲ್ಲಾನಿಗೆ ಶತ ಶತ ನಮನಗಳು. 1992 ಡಿಸೆಂಬರ್ 6ರಂದು ಮಸೀದಿಯನ್ನು ಒಡೆದಿದ್ದು ಇತಿಹಾಸ. ಇಂದು ಭವ್ಯ ರಾಮ ಮಂದಿರ ನಮ್ಮ ಮುಂದಿದೆ. ಅಯೋಧ್ಯೆಯನ್ನು ಕಾಯುತ್ತಿರುವ ಹನುಮಾನ್ ಮಂದಿರ. ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನಕ್ಕೆ ಮುಂಚೆ ಇಲ್ಲಿ ದರ್ಶನ ಮಾಡಬೇಕೆಂಬ ಪ್ರತೀತಿ ಇದೆ. ಹನುಮನಿಗೆ ಶ್ರೀರಾಮನು ಅಯೋಧ್ಯೆ ಬಿಡುವ, ವೈಕುಂಠಕ್ಕೆ ಹೊರಡುವ ಸಂದರ್ಭ ಸರಿಯೂ ನದಿ ದಂಡೆಯಲ್ಲಿ ಕೊನೆಯದಾಗಿ ಹೇಳುತ್ತಾನೆ, ನೀನಿಲ್ಲಿ ಇದ್ದು ಅಯೋಧ್ಯ ಕಾಯಬೇಕೆಂದು ನೀಡಿದ ಆದೇಶದಂತೆ ಈಗಲೂ ಅಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆಂಬ ನಂಬಿಕೆಯೇ ಅಯೋಧ್ಯೆಯನ್ನು ಕಾದಿದೆ ಎಂದರೆ ತಪ್ಪಿಲ್ಲ. ಮಂದಿರ ಆವರಣದಲ್ಲಿ ಪೂರ್ಣ ರಾಮಾಯಣದ ಬಗ್ಗೆ ಸಚಿತ್ರ ವಿವರಣೆ ಇದೆ. ಆತ್ಮ ರಾಮಾನಂದ ರಮಣ, ಆತ್ಮ ರಾಮಾನಂದ ರಮಣ. ಇಲ್ಲಿ ಧ್ಯಾನ, ಭಜನೆಗಳು, ಹೋಮ ಹವನ ಸದಾ ನಡೆಯುತ್ತವೆ. ಈ ಕಂಬದ ವೈಶಿಷ್ಟ್ಯ ಹೇಗಿದೆ ನೋಡಿ. ಲಂಕಾದಿಂದ ಬರುವಾಗ ಆಂಜನೇಯನು ಈ ಬಂಗಾರದ ಕಂಬವನ್ನು ಹೊತ್ತು ತಂದು ಇಲ್ಲಿರಿಸಿದ್ದ ಎಂದು ಹೇಳುತ್ತಾರೆ. ಅದಕ್ಕೆ ಪೂರಾ ಬಣ್ಣ ಹಚ್ಚಿದ್ದಾರೆ. ಒಂದು ಕಡೆ ಚೂರು ಬಂಗಾರವನ್ನು ನೋಡಲೆಂದು ಬಿಟ್ಟಿದ್ದಾರೆ. ಜೈ ಹನುಮಾನ್. ಆಂಜನೇಯನ ಈ ಬಾವಿಯಿಂದ ನೀರು ತೆಗೆದು ಅಭಿಷೇಕ ಮಾಡುತ್ತಾರೆ. ಹನುಮಾನ್ನ ಭವ್ಯ ಆರತಿ, ಬಗೆ ಬಗೆಯ ನೈವೇದ್ಯದ ಸಮಯ. ದೃಶ್ಯ ಪುನೀತರಾಗೋಣ. ಭಕ್ತಿಯಲ್ಲಿ ಮಿಂದೆದ್ದ ಭಕ್ತರು. ಹನುಮಾನ್ ಆರತಿಯ ಭವ್ಯ ದೃಶ್ಯ. ಜನವರಿ 22 ಪ್ರಾಣ ಪ್ರತಿಷ್ಠಾಪನಾ ದಿನ. ರಥ ಬೀದಿ, ರಾಜ ಬೀದಿಯಲ್ಲಿ ಗೀತೆಗಳು, ಭಜನೆಗಳು, ರಾರಾಜಿಸುತ್ತಿದ್ದ ಭಗವಾ ಧ್ವಜಗಳು, ಹೂವಿನ ಅಲಂಕಾರ. ಪ್ರತಿ ಅಂಗಡಿಯಲ್ಲೂ ಗತಕಾಲದ ರಾಮಾಯಣವನ್ನು ನೆನಪಿಸುವ ಶ್ರೀರಾಮನ ವಿವಿಧ ಪ್ರತಿಮೆಗಳು. ಆತ್ಮ ರಾಮಾನಂದ ರಮಣ, ಭವ ಭಯ ಹರಣ, ವಂದಿತ ಚರಣ, ಭವ ಭಯ. ಲೇಖನಿಯಲ್ಲೂ ಶ್ರೀರಾಮ, ಎಲ್ಲೆಲ್ಲೂ ಶ್ರೀರಾಮ ಶ್ರೀರಾಮ. ಜಯ ಜಯ ರಾಮ ಜಯ ಗುಣಧಾಮ, ಜಯ ಹೇ ರಘುರಾಮ. ಪ್ರತಿ ರಸ್ತೆಯಲ್ಲಿ ಭಕ್ತ ಸಮೂಹ. ಪ್ರತಿಯೊಬ್ಬರ ಹಣೆಯಲ್ಲಿ ಹಿಂದೂ ಸಂಕೇತ ಸೂಚಿಸುವ ಶ್ರೀರಾಮನ ನಾಮವನ್ನು ಕಾಣುತ್ತಿದ್ದೆವು. ಜಯ ಜಯ ರಾಮ ಜಯ ಗುಣಧಾಮ, ಜಯ ಹೇ ರಘುರಾಮ. ರಾಮ ಜಯ ಹೇ ರಘುರಾಮ. ಅಯೋಧ್ಯ ನಗರ ಬಿಡಿ ಭಕ್ತರ ರಕ್ಷಣೆಗೆ ನಿಂತ ಪಣ ತೊಟ್ಟು ನಿಂತಿದ್ದ ಆರಕ್ಷಕರು, ಅರೆಸೇನಾ ಪಡೆ, ಅವರಲ್ಲೂ ಭಕ್ತಿ ಭಾವ ತುಂಬಿ ತುಳುಕಾಡುವುದು ಕಾಣಿಸುತ್ತಿತ್ತು. मेरी झोपड़ी के भाग आज खुल जाएंगे, राम आएंगे. मेरी झोपड़ी
झोपड़ी के भाग आज खुल जाएंगे राम। ಪ್ರಾಣ ಪ್ರತಿಷ್ಠಾನಕ್ಕೆ ಮೊದಲು ರಸ್ತೆಯುದ್ದಕ್ಕೂ ಜನಸಾಗರ. ಪ್ರಾಣ ಪ್ರತಿಷ್ಠಾನಕ್ಕೆ ಬಂದ ಮಹಾನುಭಾವರನ್ನು ಸ್ವಾಗತಿಸಿದ ಪರಿ ಇದು. ಒಂದೊಂದು ಮಠದವರು ಅವರ ಶಿಷ್ಯವೃಂದದವರ ಜೊತೆ ಭಜನೆಯ ಜೊತೆಗೆ ಹೆಜ್ಜೆ ಹಾಕುತ್ತಾ ರಥ ಬೀದಿಯಲ್ಲಿ ಸಾಗುತ್ತಿದ್ದುದು ಸಾಮಾನ್ಯ ದೃಶ್ಯವಾಗಿತ್ತು. ಶ್ರೀರಾಮ್ ಜೈ ರಾಮ್, ಶ್ರೀರಾಮ್ ಜೈ ರಾಮ್. ಸರಿಯೂ ನದಿ ದಡದಲ್ಲಿ ಸನಾತನ ಧರ್ಮದ ಬಗ್ಗೆ, ರಾಮನ ಬಗ್ಗೆ ನಡೆಯುತ್ತಿದ್ದ ಮಾಧ್ಯಮ ಸಂವಾದಗಳು ಬುದ್ಧಿಯನ್ನು ಹೊರಗೆ ಹಚ್ಚುತ್ತಿದ್ದವು. मुझे भी उस भगवान की प्राण प्रतिष्ठा में सम्मिलित होने के लिए अनुमति दिया गया। मैं भी उसमें आ रहा हूँ, कल मैं उसका साक्षी बनूंगा और वो दुख का अंत देख पाऊंगा. ಶ್ರೀರಾಮಲಲ್ಲಾನ ಆಗಮನಕ್ಕಾಗಿ ನೇಪಾಳವೂ ಸೇರಿದಂತೆ ದೇಶದ ವಿವಿಧ ಕಡೆಯಿಂದ ಉಡುಗೊರೆಗಳ ಮಹಾಪೂರವೇ ಹರಿದು ಬಂದಿತ್ತು. नेपाल से अयोध्या अयोध्या जा रहे हैं। जिससे हम लोग कितनी गाड़ी के साथ निकले हैं? 100 गाड़ी के साथ 100 गाड़ी के साथ आप अयोध्या आदमी है, 1000 आदमी। श्रृंगार का सामान सब होता है, भार होता है, खाद्यान्न होता है ना, सोना चांदी, कपड़ा लता लट्टी, सेनुर चुनरी, चकला बेचना, जितना एक बेटी को जो दिया जाता है. ಅದರಲ್ಲಿ ಮಹಾರಾಷ್ಟ್ರದ ಅತಿ ಉದ್ದನೆಯ ಅಗರಬತ್ತಿಯೂ ಸೇರಿತ್ತು. ವಾದ್ಯ ಸಂಗೀತ ಝೇಂಕಾರವೇ ಎಲ್ಲಾ ಕಡೆಗೂ. ಅಯೋಧ್ಯ ನಗರ ಶ್ರೀರಾಮ ಕಲ್ಯಾಣ ಆಗಮನಕ್ಕೆ ಸಜ್ಜಾಗಿದ್ದು ಹೀಗೆ. ರಾಮ ಬರುತ್ತಾನೆ ಎನ್ನುವ ಗೀತೆಗಳು ಭಕ್ತಿಯಲ್ಲಿ ತೇಲಾಡುವಂತೆ ಮಾಡುತ್ತಿದ್ದವು. ರಸ್ತೆ ಇಡೀ ಹೂವಿನ ಅಲಂಕಾರದಿಂದ ಕಂಗೊಳಿಸುತ್ತಿದ್ದವು. ಜಾತಿ, ಮತ, ಧರ್ಮ ಮರೆತು ಎಲ್ಲರೂ ರಾಮನ ದರ್ಶನಕ್ಕೆ ಕೃಪೆಯನ್ನು ಕೋರಿ ಬಂದಂತಹ ಜನಸಮೂಹ. ರಥ ಬೀದಿಯಲ್ಲಿ ಅನೇಕ ವೇದಿಕೆಗಳನ್ನು ಮಾಡಿ ಎಲ್ಲ ರಾಜ್ಯಗಳ ಸಾಂಸ್ಕೃತಿಕ ತಂಡಗಳು ಪ್ರದರ್ಶನ ನೀಡುತ್ತಿದ್ದವು. ಇದೊಂದು ವಿಶೇಷವೇ ಸರಿ. मेरी झोपड़ी के भाग आज खुल जाएंगे राम आएंगे, मेरी झोपड़ी के भाग आज खुल जाएंगे राम आएंगे. राम आएंगे तो अंगना सजाऊंगी, दीप जला के दिवाली मैं मनाऊंगी. राम आएंगे तो अंगना सजाऊंगी, दीप जला के दिवाली मैं मनाऊंगी. मेरे जन्मों के सारे पाप मिट जाएंगे. ಜನವರಿ 22 ಅಯೋಧ್ಯೆ ಸುಂದರ ಲೋಕವಾಗಿತ್ತು. ರಾಮ ಮಂದಿರದ ಪ್ರವೇಶ ದ್ವಾರದ ನಂತರ ಒಳಗಡೆ 1.5 ಕಿಲೋಮೀಟರ್ ನಡೆಯುತ್ತಿದ್ದಂತೆ ಉದ್ದಕ್ಕೂ ಸ್ವಾಗತ. ಹಿರಿಯ ನಾಗರಿಕರಿಗೆ ವೀಲ್ ಚೇರ್ಗಳು, ಈ ರಿಕ್ಷಾ, ಸ್ವಾಗತಕ್ಕೆ ನಿಂತ ಪ್ರಬಂಧಕರು, ಬಂದ ಎಲ್ಲಾ ಅತಿಥಿಗಳಿಗೆ ಉಪಹಾರದ ವ್ಯವಸ್ಥೆಯೂ ಅಲ್ಲಿದ್ದುದು ವಿಶೇಷ. ಮಂದಿರದ ಹೊರ ಆವರಣದಲ್ಲಿ ಸಂತರು, ಗಣ್ಯಾತಿ ಗಣ್ಯರ ಉಪಸ್ಥಿತಿ. ಧಾರ್ಮಿಕ ಸಂಗೀತ ಕಾರ್ಯಕ್ರಮಕ್ಕೆ ಸಜ್ಜಾಗಿದ್ದ ಮಂದಿರ. ಇದು ಮುಖ್ಯ ದ್ವಾರದಿಂದ ಮಂದಿರಕ್ಕೆ ಹೋಗುವ ದಾರಿ. ಒಳ ಆವರಣ ಪೂರ್ತಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾನದ ಕ್ಷಣಕ್ಕಾಗಿ ಕಾಯುತ್ತಿರುವ ಆಮಂತ್ರಿತ ಭಕ್ತ ಸಮೂಹ, ಸಂತರು, ಗಣ್ಯಾತಿ ಗಣ್ಯರು. ಛತ್ತೀಸ್ಗಢದ ಈ ಆದಿವಾಸಿಗಳ ಶರೀರದ ಮೇಲೆ ಶ್ರೀರಾಮನಾಮದ ಹಚ್ಚೆಯನ್ನು ಹಾಕಿಸಿಕೊಂಡಿದ್ದಾರೆ. ಅವರು ಈಗಲೂ ಇದ್ದಾರೆ.
500 ವರ್ಷಗಳ ಹಿಂದೆ ರಾಮ ಮಂದಿರವನ್ನು ಬಾಬರ್ ಒಡೆದಾಗ ಇವರು ಶ್ರೀರಾಮ್ ಶ್ರೀರಾಮ್ ಎಂದು ಕೂಗಿದರು. ಕೂಗಬಾರದೆಂದು ಆದೇಶ ಮಾಡಿದ. ಆಗ ಇವರೆಲ್ಲ ತಮ್ಮ ಶರೀರದ ಮೇಲೆ ಶ್ರೀರಾಮ ನಾಮವನ್ನು ಬರೆದುಕೊಳ್ಳುತ್ತೇವೆ, ನಮ್ಮನ್ನೇನು ಮಾಡುವೆ ಎಂದು ಹಚ್ಚೆ ಹಾಕಿಸಿಕೊಂಡರು. ಅವರನ್ನೆಲ್ಲ ಹತ್ಯೆ ಮಾಡಿದ್ದ. ಅದೇ ವಂಶದವರು ಈಗಲೂ ಮೈಮೇಲೆ ರಾಮನಾಮವನ್ನು ಹಚ್ಚೆ ಹಾಕಿಸಿಕೊಳ್ಳುತ್ತಾರೆ. ಅವರು ಸಹ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ವಿಶೇಷ. 92ರ ವಯಸ್ಸಿನಲ್ಲಿ ರಾಮ ಜನ್ಮಭೂಮಿಯ ವಾದ ಮಂಡಿಸಿ ಗೆದ್ದವರು ವಕೀಲ ಶ್ರೀ ಪರಾಶರರವರನ್ನು ಮರೆಯಲಾದೀತೆ? ಬಾಲರಾಮನ ಮೂರ್ತಿಗೆ 7 ಅಧಿವಾಸ ಕ್ರಿಯೆಯಲ್ಲಿ ಪ್ರಕ್ರಿಯೆಗಳು ನಡೆದ ನಂತರ ಪ್ರಾಣ ಪ್ರತಿಷ್ಠಾನದ ಧಾರ್ಮಿಕ ವಿಧಿವಿಧಾನಗಳನ್ನು ಆಚಾರ್ಯರು ನಡೆಸಿಕೊಡುತ್ತಾರೆ. ಸಂತರಲ್ಲಿ ಸಂತರು ಮೋದಿಯ ಆಗಮನದ ಸಮಯ ಎಲ್ಲರೂ ಸ್ತಬ್ಧರಾಗಿದ್ದು, ಪ್ರಾಣ ಪ್ರತಿಷ್ಠಾನ ಸಮಯ ಮೋದಿಯವರು 5 ಮಂಟಪಗಳನ್ನು ದಾಟಿ ಗರ್ಭಗುಡಿ ಪ್ರವೇಶದ ಸಂದರ್ಭದಲ್ಲಿ ಹನುಮಂತನು ಸಹ ಸೂಕ್ಷ್ಮ ರೂಪದಲ್ಲಿ ಜೊತೆಯಲ್ಲಿದ್ದು ಅಂತಃಕರಣದಲ್ಲಿ ಶ್ರೀರಾಮನ ದರ್ಶನ ಮಾಡಿದ್ದು ಸಹ ಅನುಭವಕ್ಕೆ ಬಂದ ಘಳಿಗೆ. ಆ ಸಮಯ ಯಕ್ಷರು, ಕಿನ್ನರ ನಾಟ್ಯ ಸಂಗೀತ, ವಿವಿಧ ದೇವತೆಗಳು ಸೂಕ್ಷ್ಮದಿಂದ ಪುಷ್ಪವೃಷ್ಟಿ ಮಾಡಿದಂತೆ ಸಂಪೂರ್ಣ ವಾತಾವರಣ ಆನಂದಮಯವಾಗಿದ್ದು ಸತ್ಯ. ಸಂಪ್ರದಾಯ, ನಂಬಿಕೆ, ಧರ್ಮಗಳಿಂದ ಅತೀತವಾದ ಭಕ್ತಿ ಭಾವ ಎಲ್ಲೆಲ್ಲೂ ಗೋಚರವಾಗುತ್ತಿತ್ತು. ಸಂಜೀವಿನಿ ಮುಹೂರ್ತದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾದದ್ದು ಭಾರತದ ಅಸ್ಮಿತೆ, ಹಿಂದುತ್ವದ ಗುರುತು ಈ ರಾಮ ಮಂದಿರ. ಪೇಜಾವರ ಮಠದ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿಯವರು ನಡೆಸಿಕೊಟ್ಟ ಪೂಜಾ ಕೈಂಕರ್ಯದಲ್ಲಿ ಮೋದಿಯವರು, ಯೋಗಿಯವರು, 140 ವಿವಿಧ ಸಂಪ್ರದಾಯಗಳ ಸಾಧು ಸಂತರು, ಮಹಾಂತರು, 8,000 ಆಹ್ವಾನಿತ ಗಣ್ಯರು ಸಾಕ್ಷಿಯಾದರು. ಇವರನ್ನೆಲ್ಲ ಆಹ್ವಾನಿಸಿದ್ದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್. ಹಿಂದೂ ಧರ್ಮವನ್ನು ಎತ್ತಿ ಹಿಡಿದಿದ್ದು, ದೇಶದ ಹಿಂದೂಗಳನ್ನು ಒಟ್ಟುಗೂಡಿಸಿದ್ದು ರಾಮಮಂದಿರ. ನ ಭೂತೋ ನ ಭವಿಷ್ಯತಿ ಈ ಭವ್ಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ದೇಶಾದ್ಯಂತದಿಂದ ಬಂದಿದ್ದ ಸಾವಿರಾರು ಭಕ್ತರಲ್ಲಿ ಕರ್ನಾಟಕದಿಂದ ಬಂದಂತಹ ಸಾಧು ಸಂತರು, ಅನೇಕ ಗಣ್ಯರು, ವಿಶಿಷ್ಟ ಮಹಾನುಭಾವರು ಸಹ ಕೂಡಿದ್ದರು. ಒಂದು ಅದ್ಭುತವಾದ ರೀತಿಯಲ್ಲಿ ಕಾರ್ಯಕ್ರಮ ನಡೀತು. ಮರ್ಯಾದಾ ಪುರುಷೋತ್ತಮ ಅಂತಲೇ ಶ್ರೀರಾಮನನ್ನು ಗೌರವಿಸ್ತಕ್ಕಂತಹದ್ದು. ಇಷ್ಟು ವರ್ಷಗಳು ರಾಮ ಮಂದಿರ ನಿರ್ಮಾಣ ನಿಧಾನ ಆದದ್ದಕ್ಕೂ ಅರ್ಥಪೂರ್ಣವಾಗಿ ಅತ್ಯಂತ ವೈಭವಯುತವಾಗಿ ಕಾರ್ಯಕ್ರಮ ನೆರವೇರಿದೆ. ಬಹುಶಃ ಶ್ರೀರಾಮನ ಮಂದಿರ ಮೊದಲೇ ಇದ್ದಿದ್ರೆ ಇಷ್ಟೊಂದು ರೀತಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿತ್ತೋ ಇಲ್ವೋ ಅಂತ ಯಾರು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಯಕ್ರಮಕ್ಕೆ ಜಟಾಯು ಪಕ್ಷಿ ಆಗಮನ, ಆಕಾಶದಲ್ಲಿ ಮಂದಿರದ ಮೇಲೆ ಪ್ರದಕ್ಷಿಣೆ ಮಾಡಿ ನಂತರ ನಿರ್ಗಮನದ ಕ್ಷಣಗಳಲ್ಲಿಯೇ ಇದು ನಡೆಯಿತು. ಯುದ್ಧ ವಿಮಾನದಿಂದ ನೆರೆದಿದ್ದವರ ಮೇಲೆ ಪುಷ್ಪ ಸಮರ್ಪಣೆಯಾದಾಗ ನೆರೆದಿದ್ದ ಗಣ್ಯರ ಭಕ್ತಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾನ ಸಂದರ್ಭ ಸಾಧು ಸಂತರ ಆನಂದ ಭಾಷ್ಪ. ಪ್ರಾಣ ಪ್ರತಿಷ್ಠಾನ ಆಗುತ್ತಿದ್ದಂತೆ ನೆರೆದಿದ್ದ ಗಣ್ಯರು ಭಾವುಕರಾದರು, ಸಂತಸವನ್ನು ಹೀಗೆಲ್ಲ ಹಂಚಿಕೊಂಡರು.
अभी कुछ बोलने को है नहीं, बस यही बोलने को है। पुनः एक बार जो प्राचीन गौरव था वो आज यहाँ पर मंदिर के माध्यम से दिखाई दे रहा है। यह आनंद का शब्दों में वर्णन नहीं कर सकते, क्योंकि यहाँ का प्रत्येक व्यक्ति भावुक है इस समय। वो देवलोक से आनंदित होकर आशीर्वाद दे रहे हैं। जब भगवान ने ठानी है तो उसे कोई नहीं रोक सकता आने में। मर्यादा पुरुषोत्तम भगवान श्री राम के आदर्शों से हमारा बहुत कल्याण हो सकता है। भगवान के मंदिर आए तो कैसे लगता है इंसानों को? सर दिस इज मिरेकल सर, ये मतलब यहाँ जो भी हैं इतने खुश हैं। धन्य भाग कि हम लोग टेक्नोलॉजी के युग में कि आप लोग घर बैठे ही देख पा रहे हैं। यहाँ के आनंद की जय हो, रामलला की जय हो, सनातन की जय हो, भारतवर्ष की जय हो। ಶ್ರೀ ರಾಮಲಲ್ಲಾನ ಶಿಲ್ಪಿ ಕನ್ನಡಿಗ ಶ್ರೀ ಅರುಣ್ ಯೋಗಿ ಧನ್ಯ. ರಾಮ ಎಂದರೆ ಬರೀ ಹೆಸರಲ್ಲ, ಧರ್ಮದ ತಡೆಗೋಡೆಯನ್ನು ಮೀರಿದ ಶಕ್ತಿ. ರಾಮನೆಂದರೆ ಮಹಿಮೆ, ಆದರ್ಶ, ಶೌರ್ಯ, ಪಿತೃವಾಕ್ಯ ಪರಿಪಾಲಕ, ನ್ಯಾಯ ನಿಷ್ಠುರತೆ, ಸ್ತ್ರೀ ಗೌರವ, ಧರ್ಮ ಸಂರಕ್ಷಣೆ, ಸತ್ಯಸಂಧತೆ, ಭ್ರಾತೃಪ್ರೇಮ, ಸಮಾನತೆ, ಪ್ರಜೆಯ ಅಭ್ಯುದಯ ಇವೆಲ್ಲ ಶ್ರೀರಾಮನ ಆದರ್ಶಗಳು. ಅವನ ಗಾಂಭೀರ್ಯವನ್ನು ದಕ್ಷಿಣದ ಸಾಗರದೊಂದಿಗೆ ಮತ್ತು ಧೈರ್ಯವನ್ನು ಉತ್ತರದ ಹಿಮಾಲಯದೊಂದಿಗೆ ಹೋಲಿಸಿದ್ದಾರೆ ವಾಲ್ಮೀಕಿಗಳು. ಇಂಥ ದೈವಿ ಪುರುಷನ ಹೆಮ್ಮೆಯ ನಗರ, ಮನುಕುಲದ ಮೊದಲ ರಾಜಧಾನಿ ಅಯೋಧ್ಯೆಗೆ ಶತಶತ ಪ್ರಣಾಮಗಳು. ವಿದೇಶದಲ್ಲಿ ಥೈಲ್ಯಾಂಡ್ ಮುಖಾಂತರ ಭಗವಧ್ವಜ ಜೈ ಶ್ರೀರಾಮನಿಗೆ ನಮನ. ಕೋಸಲ ದೇಶದ ರಾಜಧಾನಿ ಅಯೋಧ್ಯೆ. ಅಂದಿನ ಅಯೋಧ್ಯೆಯನ್ನು ಕಣ್ತುಂಬಿಕೊಳ್ಳಲು ರಾಮಾಯಣವನ್ನು ಒಮ್ಮೆ ಓದಬೇಕು. ದಶರಥ ರಾಜ ಮಹಲ್ನಲ್ಲಿರುವ ಭಕ್ತತ್ವ, ಜನಸಮೂಹ, ದೂರದ ಊರುಗಳಿಂದ ಮನೆಯಿಂದಾನೇ ರಾಮಲಲ್ಲಾನನ್ನು ತೆಗೆದುಕೊಂಡು ಬಂದ ಭಕ್ತರು. और क्या, जब जाते हैं रामलला को लेके आते हैं। रामलला मुझे ही लाते हैं। हम आ रहे 15-16 साल से। बारात में आते हैं और झूला में भी आते हैं सावन में. ಶ್ರೀರಾಮ ಪರಿವಾರದ ಪೂಜೆ ನಡೆಯುತ್ತದೆ. ಇಲ್ಲಿ ಬೀದಿ ಬದಿಯಲ್ಲಿ ಭಕ್ತರಿಗೆ ಊಟದ ವ್ಯವಸ್ಥೆ, ಅನ್ನದಾನ, ಪ್ರಸಾದ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಎಲ್ಲೆಲ್ಲೂ ಭಕ್ತ ಸಮೂಹ, ರಸ್ತೆಗಳಲ್ಲಿ ಎಲ್ಲಾ ಭಾಷೆಗಳಲ್ಲೂ ಫಲಕಗಳನ್ನು ಕಾಣುತ್ತಿದ್ದೆವು. ಇದು ಕನಕ ಭವನ, ಸೀತಾಮಾತೆಗೆ. ಸೀತಾಮಾತೆಯು ಅಯೋಧ್ಯೆಗೆ ಬಂದಾಗ ರಾಣಿ ಕೈಕೇಯಿ ದಾನ ಮಾಡಿದ ಮಹಲಿದು. कनक भवन कैकेयी माँ ने सीता माँ को मुंह दिखाई में दान किया था. ಕಾಶಿ ಮಂದಿರ ಅತ್ಯಂತ ಪುರಾತನ ಮಂದಿರ. 200 ವರ್ಷಗಳ ಹಿಂದೆ ಇಲ್ಲಿ ಶ್ರೀ ಅನಂತಸ್ವಾಮಿ ವಸುದೇವದಾಸ್ ಅವರ ಪೂಜೆಯ ನಂತರ ಮಾಡುವ ನೈವೇದ್ಯವನ್ನು ಸೀತಾಮಾತೆಯೇ ಸ್ವತಃ ಬಂದು ಸ್ವೀಕರಿಸುತ್ತಿದ್ದಳಂತೆ. ಈ ಮಂದಿರದಲ್ಲಿ ಪವಾಡ ನಡೆಸಿದ ಅನೇಕ ಸಂದರ್ಭಗಳ ಉಲ್ಲೇಖವಿದೆ ಮತ್ತು ವಿವರಗಳಿವೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ
श्रीराम राम भरताग्रज राम राम श्रीराम राम रणकर्कश राम राम श्रीराम राम शरणं भव राम राम श्रीरामचंद्र चरणौ मनसा स्मरामि श्रीरामचंद्र चरणौ वचसा गृणामि श्रीरामचंद्र चरणौ शिरसा नमामि श्रीरामचंद्र चरणौ शरणं प्रपद्ये माता रामो मत्पिता रामचंद्रः स्वामी रामो मत्सखा रामचंद्रः सर्वस्वं मे रामचंद्रो दयालुः बड़े महाराज ने पहले प्रथम तपस्या उसी जगह की थी, तो किसी कारण से उस जगह में इसका गद्दी मेन गद्दी नरसिंह गद्दी कहा था उसको। ಈ ಫಲಕವನ್ನು ನೋಡಿ, ಸಮಾಧಾನವಾಗಿರು, ಈಶ್ವರ ಎಲ್ಲವನ್ನೂ ನೋಡುತ್ತಿದ್ದಾನೆ. ನಿತ್ಯ ಸತ್ಯವಲ್ಲವೇ? ಮಣಿಪರ್ವತ ಸೀತಾಮಾತೆಗೆ ಮದುವೆ ನಂತರ ಜನಕ ಮಹಾರಾಜ ನೀಡಿದ ರತ್ನ ಆಭರಣಗಳನ್ನು ಇಟ್ಟಂತಹ ಕಟ್ಟಡವೇ ಮಣಿಪರ್ವತ. ಮೇಲೆ ಸೀತಾರಾಮರ ಮಂದಿರವಿದೆ. दक्षिणे लक्ष्मणो यस्य वामे च जनकात्मजा पुरतो मारुतिर्यस्य तं वन्दे रघुनन्दनम् लोकाभिरामं रणरङ्गधीरं राजीवनेत्रं रघुवंशनाथं कारुण्यरूपं. ಅಯೋಧ್ಯ ನಗರವಿಡೀ ಕಲಿಗಾಲದ ಆಂಜನೇಯರನ್ನ, ಅಂದರೆ ಕೋತಿಗಳನ್ನ ನೋಡಬಹುದು. मनोजवं मारुततुल्यवेगं जितेन्द्रियं बुद्धिमतां वरिष्ठम्. सीता जी के शादी के बाद में जनक राजा मणि से पर्वत बनवाए थे। इतना मणि से पर्वत बनवाए थे। मणि भगवान है, काले रूप में जो हैं आप रूपी प्रकट हुए, इसीलिए मणि भगवान कहलाते हैं। सीता जी मई के मान के हरियाली तीज मनाए हैं, झूला झूले हैं। ಇದು ಸೂರ್ಯಕುಂಡ. ಇಲ್ಲಿ ಕುಷ್ಠರೋಗಿಯಾಗಿದ್ದ ರಾಜ ಸ್ನಾನ ಮಾಡಿ ರೋಗ ವಾಸಿ ಮಾಡಿಕೊಂಡ ಅಂತಾರೆ. ಇಲ್ಲಿ ಸೂರ್ಯ ದೇವ ಉದಯವಾಗಿದ್ದ ಸ್ಥಳ. ಅಯೋಧ್ಯೆಯಿಂದ 20 ಕಿಲೋಮೀಟರ್ ದೂರವಿರುವ ಇದೊಂದು ಧರ್ಮಸ್ಥಳ ಎನ್ನುತ್ತಾರೆ ಮತ್ತು ಪ್ರಾರ್ಥಿಸುತ್ತಾರೆ. ಇಲ್ಲಿ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಪ್ರಾರ್ಥಿಸಲಾಗುತ್ತದೆ. ಸ್ವಲ್ಪ ಜಲವನ್ನು ಕುಡಿದರೆ ರೋಗ ಪರಿಹಾರ ಆಗುತ್ತದಂತೆ. ಇಲ್ಲಿ ಶನೇಶ್ವರ ಮತ್ತು ಈಶ್ವರ ದೇವರ ಮಂದಿರವೂ ಇದೆ. यहाँ का इतिहास यही है कि जब रामचंद्र जी का जन्म था, रामचंद्र जी के जन्म में 33 करोड़ देवता दर्शन करने आ रहे थे। रामचंद्र जी का बाल रूप का, मनुष्य की कोई गणना नहीं थी। सूर्य भगवान का रथ आगे आगे प्रकाश करते हुए चल रहा था। सूर्य भगवान का रथ यहाँ पर 1 महीना तपस्या किए। बालकांड रामायण में लिखा है कि मास दिवस को दिवस भयो मर्म ने जाना कोई, जब समेत रथ था कि हो निशा कौन भी हो। 1 महीने का दिन ही दिन कर दिया, किसी को नहीं मालूम हुआ। 6 दिन की छठी हो जाए, 12 दिन की बरही हो जाए, 1 महीने की शुद्धि हो जाए, नाम संस्करण हो जाए। ऐसे अपने हिंदुओं में होता है। त्रेता की बात थी। उसके बाद कलयुग के राजा दर्शन यहाँ पर शिकार खेलने आए। उनको प्यास लगी, नौकर से जल मांगा। तब न ये कुंड बना था, न कोई कुआं था, छोटा सा गड्ढा था जहाँ पर रथ रुका था। राजा को गड्ढे से जल दिया गया। राजा के शरीर में सफ़ेद दाग था। राजा हाथ धुले, मुंह धुले, जहाँ जहाँ जल लगा उनका अच्छा हो गया। तब नौकर से पूछने लगे जल कहाँ से लाया। नौकर पहले तो डरा कि राजा महाराजा की बात है, गंदा पानी दे दिया, कहीं गुस्से में तो नहीं हो गए। राजा बोले डरो नहीं, तुम्हें इनाम दिया जाएगा, बतलाइए जल कहाँ से लाया। नौकर गया, गड्ढे को बतला दिया। राजा गड्ढे में स्नान किए, उनकी पूरी काया दिव्य हो गई। तब राजा का विचार हुआ कि यह धर्म की जगह हो गई, शिकार खेबाजी करना ठीक उचित नहीं है। शिकार को नहीं खेला, अपने अयोध्या वापस चले गए। अयोध्या वापस गए और महारानी से बतलाई, लेकिन महारानी को विश्वास न हुआ, इसलिए कि शरीर रूप बदल गया था जी। तब राजा को महल में जाने को आज्ञा नहीं हुआ। तब सूर्य भगवान को कष्ट हुआ। सूर्य भगवान प्रकट हुए और महारानी को दर्शन दिए। बोले हमारी माया से तुम्हारे पति इच्छा हुई, सूर्य भगवान के नाम से कुंड खुदवाइए, बनवाइए, तुम्हारा कल्याण होगा। राजा महाराजा की बात थी। जंगल कटना शुरू हो गया, खुदाई शुरू हो गई। खुदाई में 7 घोड़े के बग्घी पर सूर्य भगवान की मूर्ति निकली, जो ऊपर मंदिर में रखी उसका दर्शन होता है। इसी से इसका सूर्यकुंड नाम पड़ा। सूर्य भगवान के नीचे शंकर भगवान की मूर्ति निकली।
शंकर भगवान के नीचे खजाना निकला। वो खजाना अयोध्या राजा राज सदन को ढो करके गया और उसी खजाने से सुबह 12 किरणों के साथ सूर्य भगवान उदय होते हैं। आपका ये 12 घाट बना हुआ है। उत्तर है, पश्चिम है, दक्षिण है, पूरब दीवाल है। पूरब घाट इसलिए नहीं बना कि सुबह के टाइम यात्री स्नान या स्नान करेंगे, भगवान को पेट पीछा पड़ जाएगा, स्नान अशुद्ध माना जाएगा, इसलिए पूरब घाट नहीं बना। बनके जब तैयार हुआ, अयोध्या महात्म को देखा गया। अयोध्या महात्म में आपके 14 कोष की अयोध्या मानी जाती है। 14 कोष के अंदर में 360 तीर्थ थे, 9,989 मंदिर थे। तभी हुआ कि कोई अमीर है, कोई गरीब है, एक एक दिन करके यात्रा करता रह जाएगा तो जीविका कैसे चलेगा। राजा प्रजा का बैठक हुआ। राजा प्रजा की बैठक में यही तय किया गया कि सभी मंदिरों से 5-5 टोकरी मिट्टी मंगवा करके वो बेटी बनवाई गई। लौट करके आए तो जब गद्दी करना बैठना, उनका राज्याभिषेक जब होना था तो न गद्दी पर बैठना चाहते थे, न मुकुट लगाना चाहते थे। उनका दिमाग नाच रहा था कि प्रजा को कैसे हम राम राज्य चलाएंगे। तो सूर्य भगवान और कौशल्या माता यहाँ आ करके तपस्या किया और सूर्य भगवान का आवाहन किया। तो कैसे तो समझ में नहीं आ रहा था, तो सूर्य भगवान को आह्वान किया। सूर्य भगवान स्वयं आकर के यहाँ ब्रह्मलोक से जनलोक में आकर के यहाँ प्रकट हुए और कौशल्या माता सूर्य भगवान से कही कि इनका समझ में नहीं आ रहा है कि राम राज्य क्या है। तब आह्वान में बैठे रहते हैं आगमूंद रामचंद्र जी। तब सूर्य भगवान जब आते हैं तो बोलते हैं, हे राम मेरे राम उठो आंखें खोलो, मेरे राम आंखें खोलो उठो मैं आ गया। तब उठते हैं तो प्रणाम करते हैं और पूछते हैं कि सूर्य भगवान से कि राम राज्य क्या है। तब सूर्य भगवान बताते हैं, यहाँ पर वही दिखाते हैं इसको पर्दे पर, जैसे पिक्चर में दिखाते हैं वैसे उसको 25 मिनट आधा घंटा का दिखाते हैं। ನಂದಿ ಗ್ರಾಮ ಭರತನ ತಪಸ್ಥಳವಿದು. 14 ವರ್ಷ ರಾಜ್ಯ ಮಾಡಿದ ಈ ಸ್ಥಳ ಅಯೋಧ್ಯೆಯಿಂದ 30 ಕಿಲೋಮೀಟರ್ ದೂರವಿದೆ. ಆಂಜನೇಯ ಮೊದಲು ಭರತನನ್ನು ಸಂದರ್ಶಿಸಿದ ಸ್ಥಳವೂ ಕೂಡ ಇದು. ಇಲ್ಲಿ ಶ್ರೀರಾಮನ ಪಾದುಕೆಗಳನ್ನು ಇಟ್ಟು ಭರತ ಪೂಜೆ ಮಾಡುತ್ತಾ ರಾಜ್ಯ ಮಾಡಿ ರಾಜ್ಯಭಾರ ಮಾಡಿದ ಸ್ಥಳ. ಈ ಬಾವಿಯಲ್ಲಿ 32 ತೀರ್ಥಗಳಿವೆ ಎನ್ನುತ್ತಾರೆ. ಇದನ್ನೇ ಭರತ ಶ್ರೀರಾಮನ ಪಾದುಕೆಗಳನ್ನು ಅಭಿಷೇಕ ಮಾಡುತ್ತಿದ್ದುದು ಎನ್ನುತ್ತಾರೆ. ಸೂರ್ಯವಂಶದ ದಶರಥ ನಂದನಂದನನ್ನು ವಾಪಸ್ ಕರೆತರಲು ಶತಮಾನಗಳಿಂದ ಸಾವಿರಾರು ಕರಸೇವಕರು ಬಲಿದಾನವಾಗಿದ್ದಾರೆ. ಕರಸೇವಕರ ಆಂದೋಲನ ನೋಡಿ. ಕರಸೇವಕರು ಆಕ್ರೋಶದ ಮಾತುಗಳನ್ನು ಆಡಿದ್ದರು. अगर वो उसको कलंक को अपने माथे पर लगा करके रखना चाहते हैं, ये उत्तर प्रदेश की सरकार, ये मुलायम सिंह, तो वो बना करके इसको उठा करके और कहीं रख ले, लेकिन मंदिर वहीं निर्माण होगा गर्भगृह पर। हम गवर्नमेंट सर्वेंट के अध्यापक हैं, लेकिन आप छोड़ देंगे कलम और पकड़ेंगे रिवॉल्वर। एक गौर कीजिए कि महात्मा ಅವರ ಬಲಿದಾನ ಇಂದು ರಾಮ ಜನ್ಮಭೂಮಿಯ ರಾಮ ಮಂದಿರ ನಿರ್ಮಾಣಕ್ಕೆ ಕಾರಣ. ಇದು ಸರಿಯೂ ನದಿ. ಸರಿಯೂ ನದಿ ನೆನಪಾಗುವುದು 2 ರೀತಿಯಲ್ಲಿ. ಒಂದು, ಶ್ರೀರಾಮದೇವರು ವೈಕುಂಠಕ್ಕೆ ತೆರಳಿದ್ದು ಇದೇ ಸರಿಯೂ ನದಿಯ ಮುಖಾಂತರ. ಇನ್ನೊಂದು, ಶ್ರೀರಾಮ ಮಂದಿರಕ್ಕಾಗಿ ಹೋರಾಡಿದ ಕರಸೇವಕರನ್ನು ಅಂದಿನ ಸರ್ಕಾರ ಕೊಂದು ಇದೇ ನದಿಗೆ ಎಸೆದದ್ದು. ಸರಿಯೂ ನದಿಯಲ್ಲಿ ಭವ್ಯ ಗಂಗಾರತಿ. ಗಂಗಾರತಿ ಸಮಯದಲ್ಲಿ ಶಂಖನಾದ ಮಾಡಿದವರು. ಇದೇ ನದಿಯಲ್ಲಿ ಸಾವಿರಾರು ಕರಸೇವಕರು ಸರ್ಕಾರ್ ಗೋಲಿಬಾರ್ ಮಾಡಿ ಎಸೆದದ್ದು. ಆ ಎಲ್ಲ ಆತ್ಮಗಳು ಶ್ರೀರಾಮಲಲ್ಲಾನ ಆಗಮನದಿಂದ ಸಂತೃಪ್ತಿಗೊಂಡಿವೆ. ನದಿ ದಂಡೆಯಲ್ಲಿರುವ ಶ್ರೀರಾಮ ಮಂದಿರ ಪ್ರವಾಸಿಗರನ್ನು ಸೆಳೆಯುವ ತಾಣವಾಗಿದೆ. ಶ್ರೀರಾಮನ ಜನ್ಮಭೂಮಿಯಲ್ಲಿ ಭವ್ಯ ಶ್ರೀರಾಮ ಮಂದಿರ ಪುನರ್ ನಿರ್ಮಾಣ ಹಿಂದೂ ಶಕ್ತಿಯನ್ನು ಜಾಗೃತಗೊಳಿಸಿದೆ. ಶ್ರೀರಾಮರ ಜೀವನದ ಆದರ್ಶಗಳು ಸರ್ವರ ಬದುಕಿಗೆ ಪ್ರೇರಣೆಯಾಗಲಿ. ಸಾರ್ವಕಾಲಿಕ ವ್ಯಕ್ತಿತ್ವ ಶ್ರೀರಾಮನದು. ತಂದೆಯ ಆಜ್ಞೆಯಂತೆ 14 ವರ್ಷ ವನವಾಸ ಆಚರಿಸುವುದರೊಂದಿಗೆ ಸರ್ವತಾ ಪಾಲಿಸಿದವನು. ಅದೊಂದು ಕರ್ಮಯೋಗ. ರಾಮನ ದೈವತ್ವವನ್ನು ಸ್ಮರಿಸಿ ಜೀವನವನ್ನು ರಾಮನಿಗೆ ಅರ್ಪಿಸಿ ರಾಮನಿಗೆ ಪ್ರಿಯವಾಗುವಂತೆ ಬಾಳುವುದೇ ಪವಿತ್ರ ಯಾಗ. ರಾಮನಾಮದ ಬಲವೊಂದಿದ್ದರೆ
ಸಾಕು ಸಕಲ ಕಷ್ಟಗಳು ಪರಿಹಾರವಾಗುತ್ತವೆ. ಎಲ್ಲರ ಬದುಕಿಗೆ ಬೇಕು ಸೀತಾಪತಿಯ ಸಂಸ್ಕಾರ ಆದರ್ಶ. ನಾವೆಲ್ಲರೂ ಶ್ರೀರಾಮನ ಕೃಪೆಗೆ ಪಾತ್ರರಾಗೋಣ. ರಾಮ ಮಂದಿರ ರಾಷ್ಟ್ರೀಯ ಪ್ರತಿಷ್ಠೆ. ಪ್ರಧಾನಿ ಮೋದಿಯವರು ಹೇಳಿದ ಹಾಗೆ ರಾಮ ಭಾರತದ ಆಧಾರ, ವಿಚಾರ, ವಿಧಾನ, ಚೇತನ, ಚಿಂತನ, ಪ್ರತಿಷ್ಠೆ, ಪ್ರತಾಪ, ಪ್ರವಾಹ, ಪ್ರಭಾವ, ಸಂಯಮ, ಹಾಗೆ ನೀತಿಯೂ ಹೌದು. ಶ್ರೀರಾಮ ರಾಮ ರಾಮೇತಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ.